2019 ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ನನ್ನನ್ನು ಕೂಡ ಇದೇ ರೀತಿ ಮತಗಳು ಮಾಡಿ ಸೋಲಿಸಲಾಗಿತ್ತು. ಆಗ ಅರ್ಥ ಆಗಲಿಲ್ಲ, ಈಗ ಗೊತ್ತಾಗಿದೆ ಅಂತ ಎಐಸಿಸಿ ಅಧ್ಯಕ್ಷರು ಇವತ್ತು ಪ್ರತಿಭಟನೆಯಲ್ಲಿ ಮಾಡಿರುವಂಥ ಆರೋಪ. ನನಗನ್ನಿಸ್ತದೆ ಅವರು ಸೋಲಿಗೆ ಕಾರಣ ಹುಡುಕ್ತಾ ಇದ್ದಾರೆ ಅಷ್ಟೇ. ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋದನ್ನು ಒಪ್ಕೊಳ್ಳಾರ್ದೆ ಇವರೆಲ್ಲರೂ ಏನು ಮಾಡ್ತಿದ್ದಾರೆ, ನನ್ನನ್ನು ಇವರು ಮೊದಲು ಹೇಳಿದ್ರು RSSನವ್ರು ನನ್ನನ್ನು ಸೋಲಿಸಿದ್ರು. ಯಾಕೆ RSSನವ್ರು ನಿಮ್ಮನ್ನು ಯಾವಾಗಲೂ ಗೆಲ್ಲಿಸ್ತಾ ಇದ್ರಾ? ನಿಮ್ಮ ಮುಖ ನೋಡಿ ಜನ ಓಟ್ ಹಾಕಲಿಲ್ಲ ಅಂದರೆ RSSನವ್ರ ಕಾರಣ ಎಲ್ಲಿಂದ ಆಗ್ತಾರೆ ರೀ? BJPಯವರು ಯಾರಾದರೂ ಸೋಲಿಸಿಬಿಟ್ರು ನನ್ನ ಅಂದರೆ BJPಯವರು ನಿಮ್ಮನ್ನು ಗೆಲ್ಸಕ್ಕೆ ಕೊಟ್ಟಿದ್ದಾರಾ? BJPಯನ್ನು ಗೆಲ್ಸಕ್ಕೆ ಅವ್ರು ಹುಟ್ಟಿರೋದು. ಕಾಂಗ್ರೆಸ್ನವ್ರಿಗೆ ಓಟ್ ಹಾಕ್ತಾರೆ, BJPಯವರು ಇದೊಂಥರ ವಿಪರ್ಯಾಸ, ಹಾಸ್ಯಾಸ್ಪದ ಕೂಡ. ಇದು ಇವರ ಸೋಲುಗಳಿಗೆ ಈಗ ಕಾರಣ ಹುಡುಕಿ ಒಪ್ಕೊಳ್ಳಾರ್ದೆ ಸೋತಾಗಿದೆ, ಆಯ್ತಪ್ಪ ಜನ ಕೊಟ್ಟ ತೀರ್ಮಾನ ಅಂತ ಒಪ್ಕೊಳ್ಳದೆ ನೀವು ಯಾವುದೋ ಕಾರಣ ಕೊಟ್ಟು ಹೇಳ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ರಾಹುಲ್ ಗಾಂಧಿ ಆರೋಪಕ್ಕೆ ಸಂಬಂಧಪಟ್ಟಂತೆ ನೀವು ಡಿಕ್ಲರೇಷನ್ ಫಾರ್ಮ್ಗೆ ಸಹಿ ಹಾಕಿ ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಲಿಖಿತವಾಗಿ ಕೊಟ್ಟಿದೆ. ಏನು ಹೇಳ್ತೀರಿ? ಕಪಾಳ ಮೋಕ್ಷ ಅದು. ರಾಹುಲ್ ಗಾಂಧಿಗೆ ಕಪಾಳ ಮೋಕ್ಷ. ಅವ್ರಿಗೇನಾದರೂ ಈಗ ಈ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಅವರು ಇಲ್ಲಿಂದ ಹೊರಟೋಗ್ಬೇಕು. ಎರಡನೇದು ಹೇಳ್ತೇನೆ, ಎಲೆಕ್ಷನ್ ಕಮಿಷನ್ ಆ ರೀತಿಯ ಒಂದು ಇದನ್ನು ಹೇಳಬೇಕಾದ್ರೆ ಈ ಸಂವಿಧಾನಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಏನಾದರೂ ಇದ್ದರೆ ಕೋರ್ಟ್ಗೆ ಹೋಗಬೇಕು, ಅಲ್ಲಿ ಪ್ರೂವ್ ಮಾಡಬೇಕು ನೀವು. ಅದು ಸಾಂವಿಧಾನಿಕ ಸಂಸ್ಥೆ, ಅದು ಅದರ ಮೇಲೆ ನೀವು ಆಪಾದನೆ ಮಾಡೋದಾದರೆ ಕೋರ್ಟ್ಗೆ ಹೋಗ್ಬೇಕು ಹೊರತು ಪಬ್ಲಿಕಲ್ಲಿ ಇಲ್ಲಿ ನಾಟಕ ಆಡೋದಲ್ಲ. ಈ ನಿಮ್ಮ ನಾಟಕ ನೋಡಲಿಕ್ಕೆ ನೀವು ಒಂದಷ್ಟು ಕರ್ಕೊಂಡು ಬಂದಿರೋ ಜನ ನಿಮ್ಮ ಭಾಷಣ ಕೇಳಿ ಚಪ್ಪಾಳೆ ಹೊಡಿಬೋದು. ದೇಶದ ಜನ ಯೋಚನೆ ಮಾಡ್ತಿದ್ದಾರೆ, ಮತಗಳ್ಳರು ಕಾಂಗ್ರೆಸ್ನವರೇ ಹೊರತು ಬೇರೆ ಯಾರೂ ಅಲ್ಲ ಅನ್ನೋದು ಜನರಿಗೆ ಗೊತ್ತಿದೆ. ನೀವೆಷ್ಟೇ ನಾಟಕ ಮಾಡಿದ್ರು ನಿಮ್ಮನ್ನು ಯಾರೂ ನಂಬೋದಿಲ್ಲ, ಒಪ್ಪೋದಿಲ್ಲ. ಆದ್ದರಿಂದ ಅಫಿಡಿವಿಟ್ ಕೊಡಿ. ನೀವು ಓತ್ ಮಾಡಿ ಅಫಿಡಿವಿಟ್ ಕೊಟ್ಟರೆ ನಾಳೆ ನಾವು ಏನಾದರೂ ಇದು ಸುಳ್ಳು ಆಪಾದನೆ ಆಗಿದ್ದರೆ ನೀವು ಜೈಲಿಗೆ ಹೋಗಬೇಕಾಗ್ತದೆ ಅಂತ ನನಗೆ ಅನ್ನಿಸ್ತದೆ. ಭವಿಷ್ಯ ಕರ್ನಾಟಕದ ಬಹು ನಾಯಕರು ಯಾರ್ಯಾರು ಇಲ್ಲಿದ್ದಾರೋ ಇವರೆಲ್ಲ ಪಾಪ ಆ ಹುಡುಗನಿಗೆ ದಾರಿ ತಪ್ಪಿಸಿ ಜೈಲಿಗೆ ಕಳಿಸೋ ವ್ಯವಸ್ಥೆ ಮಾಡ್ದಂಗೆ ಕಾಣ್ತದೆ ನನಗೆ. ಧನ್ಯವಾದ. ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲೋ ನಾರಾಯಣಸ್ವಾಮಿ ಅವರುಗಳು. ಕೆಳಮನೆ ಪ್ರಾಣೇಶ್ ಜೊತೆ ಕಿರಣ್ ಹನಿಡಿಕ, TV9 ಬೆಂಗಳೂರು.